ನೀವು ಕೇಳಿದ್ರೆ ಈಗ ವೆಬ್ ಸೀರೀಸ್ ಬಗ್ಗೆ ಚರ್ಚೆಗಳು ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಈಗ ವೆಬ್ ಸೀರೀಸ್ ಎಲ್ಲ ಅದಕ್ಕೆ ಆದ ಒಂದು ವ್ಯೂವರ್ಶಿಪ್ ಇರುವಂಥದ್ದು ಕನ್ನಡದಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರಯತ್ನಗಳಾಗ್ತಿದೆ ಅದರಲ್ಲಿ ಜೆರಾಕ್ಸ್ ಕಂಟೆಂಟ್ಗೆ ಮೊದಲ ಬರೀ ಟ್ರೇಲರ್ ಬಂದಾಗ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈಗ ರಿಲೀಸ್ ರೆಡಿ ಇದೆ ಎಷ್ಟು ಖುಷಿ ಇದೆ ನಂಗೆ ಡೆಫಿನೆಟ್ಲಿ ಖುಷಿ ಇದೆ. ನಾನು ಆವಾಗಲೇ ಹೇಳ್ದಂಗೆ ನಾನು ಸಿನಿಮಾ ಬರೋದಕ್ಕೆ ಮುಂಚೆನೇ ನಾನು ಓ ಟಿ ಟಿಯಲ್ಲಿ ಒಂದಷ್ಟು ಈ ಥರ ಪ್ರಯೋಗಗಳು ಅಥವಾ ಪ್ರಯತ್ನಗಳನ್ನ ನಾನು ಮಾಡಿದ್ದೆ. ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ, ಇಕ್ಕಟ್ಟು ಸಿನಿಮಾ ರಿಲೀಸ್ ಆಗಿತ್ತು. ಸೊ ನನಗೆ ಈ ಓ ಟಿ ಟಿ ಸ್ಪೇಸ್ ಅಂತ ಏನು ದೂರ ಏನಿಲ್ಲ. ಸೊ ನಾನು ಆವಾಗಲಿಂದನೂ ಈ ಸ್ಪೇಸಲ್ಲಿ ಬೇರೆ ಏನಾದರೂ ಮಾಡಬೇಕು, ಬೇರೆ ಪ್ರಾಜೆಕ್ಟ್ಸ್ಗಳು ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ಬಟ್ ಆ ಥರದ್ದು ಯಾವುದೂ ಪ್ರಾಜೆಕ್ಟ್ ಸಿಕ್ಕಿರಲಿಲ್ಲ. ಲಕ್ಕಿಲಿ ಶ್ರೀನಿಧಿಯವ್ರ ಕತೆ ಇದು ನಮ್ಗೆ ಭಾಳ ಇಷ್ಟ ಆಗಿ ಓಕೆ ಇದನ್ನ ಸೀರೀಸ್ ಮಾಡಲೇಬೇಕು ಅಂತ ಅನಿಸಿ ಮಾಡಿದ್ದು. ಸೊ ಈಗ ಈ 3 ಎಪಿಸೋಡ್ ನೋಡಿ ಎಲ್ರದ್ದು ಏನು ರಿಯಾಕ್ಷನ್ ಸಿಗ್ತಲ್ಲ, ಸೊ ಅದ್ರ ಬಗ್ಗೆ ನನಗೊಂದು ಖುಷಿ ಇದೆ, ಒಂಥರ ಸಾರ್ಥಕ ಅಂತ ಅನಿಸುತ್ತೆ. ಐಡಿಯಾನೇ ತುಂಬ ಚೆನ್ನಾಗಿದೆ. ಹೌದು, ನೀವು ಫಸ್ಟ್ ಕೇಳಿದಾಗ ಹೇಗೆ ಅನಿಸುತ್ತೆ? ವರ್ಕ್ ಆಗುತ್ತಾ, ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ವಿಚಾರ ವರ್ಕ್ ಆಗುತ್ತೆ ಡೆಫಿನೆಟ್ಲಿ ಅಂತ ಗೊತ್ತಿತ್ತು. ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ಅಂದರೆ ಏನಾದ್ರು ಕೇಳಿದಾಗ ಮಜವಾಗಿದೆ ಅಂತ ಅನಿಸುತ್ತಲ್ಲ, ಅದು ಅನಿಸಿತ್ತು. ಇನ್ನೊಂದು ಏನು ಯೂನಿಕ್ ಅಂತ ಅನಿಸಿತ್ತು ಅಂದರೆ ಯೂಶ್ವಲಿ ಈ ಫ್ಯಾಂಟಸಿ ಅಥವಾ ಸೈಫೈ, ಸೂಪರ್ ನ್ಯಾಚುರಲ್, ಮ್ಯಾಜಿಕಲ್ ರಿಯಲಿಸಮ್ ಇವೆಲ್ಲ ಹೆಂಗೆ ಈಗ ಎಲ್ಲೋ ಬೆಂಗಳೂರು ಅಂತ ಸಿಟಿಯಲ್ಲಿ ಅಲ್ವಾ, ಈ ಥರದ್ದೇನೋ ಒಂದು ಆಗುತ್ತೆ ಈ ಥರದ. ಬಟ್ ಇದ್ಯಾವುದು ಹಂಗಿರಲಿಲ್ಲ. ಇದು ಒಂದು ಹಳ್ಳಿಯಲ್ಲೇ ಒಂದು ನಡೆಯುವಂಥ ಕತೆ. ಹಳ್ಳಿಯ ಒಬ್ಬ ಹುಡುಗನಿಗೆ ಈ ಥರದ್ದು ಸೂಪರ್ ಪವರ್ ಸಿಕ್ಕಿದಾಗ ಏನಾಗುತ್ತೆ ಅಂತ ಆ ಪರಿಸರದಲ್ಲಿ ಕಟ್ಟಿದ್ರಲ್ಲ, ಅದು ನನಗೆ ಭಾಳ ಇಷ್ಟ ಆಯಿತು. ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ಗಳಿದ್ದಾರೆ, ಇದರ ಮುಂಚೆಯಿಂದನೇ ಹೇಳಿದ್ನಲ್ಲ, ಅದು ಆವಾಗಲಿಂದನೂ ನನಗೆ ಈಗ ಅಂತಿದ್ರು. ಬಟ್ ಅದು ಆ ಥರ ಏನಿಲ್ಲ. ಸಿನಿಮಾದಲ್ಲೂ ನಟ, ಓ ಟಿ ಟಿಯಲ್ಲೂ ನಟ. ಏನು ಸಂಭಾವನೆ ಹಂಗೇನಿರಲ್ಲ. ಇಲ್ಲಿಗೆ ಅಲ್ಲಿಗೆ ಏನು ಸಂಭಾವನೆ ನಿಮ್ಗೆ ಏನು ಗೊತ್ತು? ನನ್ನ ಸಂಭವ ಅವ್ವ ಇದು ನಾನು ಜೆರಾಕ್ಸ್ ತಗೋತಾರೆ ಬಂದೆ, ನಾನು ತಗೋತಾ ಇಲ್ಲ. ಹೇಳಿ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಅಲ್ಲ, ಯಾವುದೇ ಕಂಟೆಂಟ್ ಆದ್ರೂ ಅಷ್ಟೇ. ಈಗ ರೀಲ್ಸ್ ಜಗತ್ತೆ, ಈಗ ನೋಡ್ತಿದ್ದಂಗೆ ಸ್ವೈಪ್ ಮಾಡಿ ಇಟ್ಬಿಡ್ತಾರೆ. ಸೊ ಅಂಥದ್ರಲ್ಲಿ ನಾವು ಇದು ಎಷ್ಟು 6 ಎಪಿಸೋಡ್ ಇದೆ. ಪ್ರತಿಯೊಂದು ಎಪಿಸೋಡ್ ಒಂದು 20 ನಿಮಿಷ ಇದೆ. ಸೊ ಈ ಒಂದು ಹತ್ತತ್ರ 2 ಗಂಟೆಗಳ ಕಾಲ ಜನರನ್ನು ನಾವು ಕೂರಿಸಿ ಟಿ ವಿ ಮುಂದೆ ಕೂರಿಸ್ಬೇಕು ಅಂತಂದರೆ ಅದು ಕಂಟೆಂಟ್ ಚೆನ್ನಾಗಿದ್ರಷ್ಟೇ ಜನ ನೋಡೋದಕ್ಕೆ ಸಾಧ್ಯ. ಸೊ ನಮ್ಮ ಸೀರೀಸು ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಅನ್ನೋ ನಂಬಿಕೆ ಮೇಲೆ ಅಷ್ಟೇ ನಾವು ಮಾಡೋಕ್ಕೆ ಸಾಧ್ಯ. ಹಾಗೆ ಬಂದಿದೆ ಕೂಡ. ಸೊ ಪ್ರೇಕ್ಷಕರು ದಯವಿಟ್ಟು ನೀವೆಲ್ಲ ಸೀರೀಸ್ನ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಕಲಾವಿದರ ದಂಡು ನಮ್ಮ ಸಿನಿಮಾದಲ್ಲಿದೆ, ಅವರೆಲ್ಲ ಸಹಕಾರ ಇದೆ ನಮ್ಮ ಸಿನಿಮಾಕ್ಕೆ. ಹೌದು, ಯಾವಾಗಲೂ ಗೆಳೆಯ ಧನಂಜಯನ ಬಗ್ಗೆ ಹೇಳೋದು ಅಂತೇನಂದರೆ, ಅವನು ಯಾವತ್ತು ಹೇಳ್ತಿರ್ತಾನೆ ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ. ಅಂದರೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಈಗ ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ, ಈಗ ಅವನು ಬಂದು ಇಂಡಸ್ಟ್ರಿಯಲ್ಲಿ ಎಷ್ಟು ಮಾಡಿದ್ದಾನೆ ಅಂತ ಅವನು ತೀರಾ ಅಂಥದ್ದು ಹಂಗೇನು ಮಾಡಿಲ್ಲ. ಬಟ್ ಬಂದಿದ್ರಲ್ಲೇ ವಾಪಸ್ ಅದನ್ನ ಮರಳಿ ಮಣ್ಣಿಗೆ ಅಥವಾ ಕೆರೆ ನೀರನ್ನು ಕೆರೆ ಚೆಲ್ಲಿ ಅಂತಾರಲ್ಲ, ಹಂಗೆ ಅದರಲ್ಲೇ ಎಷ್ಟು ಬರುತ್ತೋ ಅಷ್ಟರಲ್ಲೇ ಇಲ್ಲ ಮಾಡೋಣ ಬಾ ಅಂತ. ಒಂದು ಏನಾದ್ರು ಒಂದು ಪ್ರಾಡಕ್ಟ್ ಹೆಚ್ಚು ಕಡಿಮೆ ಆಯಿತು ಹೋಯ್ತಾ. ಇನ್ಫ್ಯಾಕ್ಟ್ ಅವ್ನು ನನಗೆ ಹೇಳ್ತಾನೆ, ತಲೆ ಕೆಡ್ಸ್ಕೊಬೇಡ, ಅದು ಆಗ್ತಾ ಇರ್ತದೆ, ನಾವು ಕಂಟಿನ್ಯೂಸ್ ಪ್ರಯತ್ನ ಮಾಡ್ತಾರೆ ಅಣ್ಣ ಅಂತ. ಸೊ ಆ ನಿಟ್ಟಿನಲ್ಲಿ ಅಂದರೆ ಬರಲಿ ಹೋಗಲಿ ಕಂಟಿನ್ಯೂಸ್ ಪ್ರಯತ್ನ ಮಾಡೋದು ಬಹಳ ಮುಖ್ಯ ಅಲ್ಲ ಇಂಡಸ್ಟ್ರಿಗೆ. ಸೊ ಆ ನಿಟ್ಟಿನಲ್ಲಿ ಧನಂಜಯನ ಕಾಂಟ್ರಿಬ್ಯೂಷನ್ ಇಂಡಸ್ಟ್ರಿಗೆ ಭಾಳ ಇದೆ ಅಂತ ನಾನು. ಏಪ್ರಿಲ್ 24 ಅಣ್ಣವರ ಬರ್ಡೇ ದಿನ ನಮ್ಮ ಸೀರೀಸ್ ರಿಲೀಸ್ ಆಗ್ತಿದೆ. ಸೀರೀಸಲ್ಲಿ ಬರುವಂತಹ ನನ್ನ ಪಾತ್ರ ಒಬ್ಬ ಅಣ್ಣವರ ಅಭಿಮಾನಿ, ಫ್ಯಾನು. ನಾನು ನಿಜ ಜೀವನದಲ್ಲಿ ಕೂಡ ಅಣ್ಣವರ ಅಭಿಮಾನಿ. ಸೊ ಆವತ್ತು ನನ್ನ ಸೀರೀಸ್ ಜೆರಾಕ್ಸ್ ರಿಲೀಸ್ ಆಗ್ತಾ ಇದೆ. 6 ಎಪಿಸೋಡ್ಸ್ ಇದೆ. ಹತ್ತತ್ರ ಒಂದು 20 ನಿಮಿಷ ಒಂದೊಂದು ಎಪಿಸೋಡು. ನಿಮಗೆ ಯಾವುದೇ ಕಾರಣಕ್ಕೂ ಬೋರ್ ಹೊಡಿಸಲ್ಲ, ಮಜಾ ಕೊಡುತ್ತೆ ಸೀರೀಸು. ದಯವಿಟ್ಟು ನೋಡಿ ನಿಮ್ಮ ಪ್ರತಿಕ್ರಿಯೆಯನ್ನು ಹಂಚ್ಕೊಳ್ಳಿ, ನಿಮ್ಮ ಒಪಿನಿಯನ್ನ ಜೆರಾಕ್ಸ್ಗಳು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.